ಕರ್ನಾಟಕ ಕರ್ನಾಟಕ ಈ ಹಿಮಾಚಲ ಪ್ರದೇಶ ತವಂಗ್ ಅಂತ ಇದೆ. ಈ ಜಾಗ ಬರಬೇಕು ಅಂದರೆ ನೋಡಿ ಇಂಥ ಬೈಕಲ್ಲಿ ಬರಬೇಕು. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ದೊಡ್ಡ ಬೈಕು. ಹಾಗೆ ಮುಂದೆ ಬನ್ನಿ, ಇನ್ನೂ ಒಂದು ಬೈಕ್ ಬಂದಿದೆ ನೋಡಿ. ಎಷ್ಟು ದೊಡ್ಡ ಬೈಕಲ್ಲಿ ಬರ್ತಾರೆ ಅಂದರೆ ನೋಡಿ, ಇಲ್ಲೊಂದು ಬೈಕ್ ಬಂದಿದೆ ನೋಡಿದ್ರಲ್ಲ. ಇಷ್ಟು ದೊಡ್ಡ ಬೈಕಲ್ಲಿ ಬರಬೇಕು ಸ್ನೇಹಿತರೆ. ನಾನು ಎಂಥ ಬೈಕಲ್ಲಿ ಬಂದಿದ್ದೀನಿ ಅಂತ ನಿಮಗೆ ಬನ್ನಿ ತೋರಿಸ್ತೀನಿ. ನಮ್ಮ ಕರ್ನಾಟಕದಲ್ಲಿ ಸ್ಪೆಂಡರ್ ಗಾಡಿಗೆ ಬಂದಿರೋ ಮೊದಲನೇ ವ್ಯಕ್ತಿ ಅಂದರೆ ನಾನೇ ಸ್ನೇಹಿತರೆ. ನಮ್ಮ ಕರ್ನಾಟಕದಿಂದನ ಈ ಅರುಣಾಚಲ ಪ್ರದೇಶ ತವಂಗ್ ಅಂತನ ಈ ಪ್ಲೇಸ್ಗೆ ಯಾರೂ ಬಂದಿಲ್ಲ. ಫಸ್ಟ್ ಟೈಮು ನನ್ನ ಬೈಕೇ ಬಂದಿರೋದು, ಸ್ಪೆಂಡರ್ ಬೈಕು. ನೀವು ನೋಡ್ತಾ ಇರ್ಬೋದು ಅಲ್ವಾ. ನೋಡಿ ಇಲ್ಲಿಗೆ ಬರೋರೆಲ್ಲನ ದೊಡ್ಡ ದೊಡ್ಡ ಬೈಕಲ್ಲಿ ಬರೋದು. ಬಟ್ 100cc ಬಂದಿರೋ ಬೈಕು ಅಂದರೆ ನನ್ನದೇ ಮೊದಲನೇ ಬೈಕು, ಅದು ನನ್ನ ಸ್ಪೆಂಡರ್ ಬೈಕಲ್ಲಿ ಬಂದಿರೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೋಬೇಡಿ. ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಸ್ನೇಹಿತರೆ. ಅರುಣಾಚಲ ಪ್ರದೇಶದಲ್ಲಿ ತವಂಗ್ ಅಂತ ಪ್ಲೇಸ್ ಇದೆ ಸ್ನೇಹಿತರೆ. ಈ ಪ್ಲೇಸ್ ನೋಡಬೇಕು ಅಂತ ನನ್ನ ಕನಸಿತ್ತು, ಇವತ್ತಿಗೆ ನನಸಾಗಿದೆ. ನೀವೇನು ನೋಡ್ತಾ ಇದ್ದೀರಾ ಸುತ್ತಲೂ ಫುಲ್ ಅದೇ ಸ್ನೋ. ಎಷ್ಟಿದೆ ಅಂತ ಅಂದರೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಚಳಿ, ಮಾತಾಡೋಕ್ಕೂ ಸಹ ಆಗ್ತಾಯಿಲ್ಲ, ಅಷ್ಟೊಂದು ಇಲ್ಲಿ ಸ್ನೋ ಇದೆ. ನೋಡಿದ್ರಲ್ಲ, ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ನನ್ನ ಬೈಕಿಗೆ. ಯಾವ ತೊಂದರೆನೂ ಕೊಡ್ದಂಗೆ ಇಲ್ಲಿ ಗಂಟ ಕರ್ಕೊಂಬಂದಿದೆ ಸ್ನೇಹಿತರೆ. ತುಂಬಾ ಟ್ಯಾಂಕ್ಸು ನನ್ನ ಬೈಕಿಗೆ ಹೇಳ್ತೀನಿ. ಮತ್ತು ಸ್ನೇಹಿತರೆ ತುಂಬಾ ಕಷ್ಟಪಟ್ಕೊಂಡು ಬಂದಿದ್ದೀನಿ. ನನ್ನ ಕೆಳಗಡೆ 11 ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ದೆ, 180 ಕಿಲೋಮೀಟ್ರ್ ಬಂದಿದೆ ಸ್ನೇಹಿತರೆ. 11 ಲೀಟ್ರ್ ಪೆಟ್ರೋಲು ಸಹ ಖಾಲಿಯಾಗಿದೆ. ಇಂಜಿನ್ ಆಯಿಲು ಸಹ ಖಾಲಿಯಾಗಿದೆ. ಇಂಜಿನ್ ಆಯಿಲು ಸಹ ಒಂದು ಕ್ಯಾನ್ ತೊಗೊಂಬಂದಿದ್ದೆ. ಬಟ್ ಅದೆಷ್ಟು ಗಟ್ಟಿಯಾಗಿದೆ ಅಂದರೆ ಇಲ್ಲಿ ಇರೋ ಕೋಲ್ಡ್ಗೆ ನೋಡಿ ಫುಲ್ಲು ಊದ್ಕೊಂಬಿಟ್ಟಿದೆ. ನೋಡಿ ಫುಲ್ಲು ಇಂಜಿನ್ ಆಯಿಲ್ ಗಟ್ಟಿಯಾಗಿದೆ. ಇವಾಗ ಇಂಜಿನ್ ಆಯಿಲು ಸಹ ಹಾಕಬೇಕು, ಫುಲ್ ಗಟ್ಟಿಯಾಗಿದೆ ಸ್ನೇಹಿತರೆ. ಹಾಗೆ ನೀರು ಅಷ್ಟೇ ನೋಡು ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ನೋಡಿ ಫುಲ್ ನೀರಿತ್ತು, ಫುಲ್ಲು ಐಸ್ ಆಗ್ಬಿಟ್ಟೈತೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಬರೋರು ಸ್ನೇಹಿತರೆ ಎಷ್ಟು ದೊಡ್ಡವು ತರಬೇಕು ಅಂದರೆ ಒಂದು 2000-3000 ರೂಪಾಯಿ ತರಬೇಕು. ನೋಡಿ ನಾನು ತಂದವೆಲ್ಲ ಲೋಕಲ್ಲು, ಎಲ್ಲ 100 ರೂಪಾಯಿವು. ಎಲ್ಲೋ ಕಳ್ಕೊಂಬಿಟ್ಟಿದ್ದೀನಿ. ಇದು ಬೇರೆ ಹಾಕ್ಕೊಂಡು ಇಷ್ಟು ದೂರ ರೈಡ್ ಮಾಡ್ಕೊಂಡು ನಾನು ಬಂದಿರೋದು. ಬರ್ತಾ ಸ್ಟಾರ್ಟಿಂಗಲ್ಲೇ ಆಂಧ್ರ ಪ್ರದೇಶದಲ್ಲೇ ನಾನು 2 ಬ್ಲೌಸ್ ಕಳೆದೋದ್ವು. ನೋಡಿ ಅಲ್ಲಿ ಬರ್ತಾ ಎಲ್ಲೋ ತಗೊಂಡು 100 ರೂಪಾಯಿ ಲೋಕಲ್ ತಗೊಂಡು ಬಂದಿರೋದು. ನೀವು ನೋಡ್ತಾ ಇರ್ಬೋದು. ಇಂಥ ಲೋಕಲ್ಲು ಯಾರು ಇಲ್ಲಿಗೆ ಹಾಕೊಂಡು ಬರಲ್ಲ ಸ್ನೇಹಿತರೆ. ಮತ್ತು ನೀವು ನನ್ನ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಕಾಲು ಹೇಗಿದೆ ಗುರು ಅಂತನ. ನೋಡಿ ಸ್ನೇಹಿತರೆ ತೋರಿಸ್ತೀನಿ. ಯಾಕೆಂದರೆ ಇಲ್ಲಿ ಬರಬೇಕು ಅಂದರೆ ಶೂ ಹಾಕೊಂಡ್ಲೇ ಬರಬೇಕು. ಶೂ ಇಲ್ಲದೇ ಇಲ್ಲಿಗೆ ಬಿಡೋದಿಲ್ಲ. ನೋಡಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತನ. ನೋಡಿದ್ರಲ್ಲ ಸ್ನೇಹಿತರೆ. ನೋಡಿ ಕೆಳಗಡೆ ಬ್ಯಾಂಡೇಜ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇನ್ನೂ ವಾಸಿ ಆಗಿಲ್ಲ ಸ್ನೇಹಿತರೆ. ತುಂಬಾ ದಿನ ಗಾಡಿ ಓಡಿಸೋ ಹೊತ್ತಿಗೆ ಫುಲ್ಲು ಊದ್ಬಿಟ್ಟಿತ್ತು ಕಾಲು. ರೆಸ್ಟೇ ತೊಗೊಂಡಿಲ್ಲ ನಾನು, ಆ ರೀತಿಯಲ್ಲಿ ಬಂದಿದ್ದೀನಿ. ನೋಡಿದ್ರಲ್ಲ, ಈ ರೀತಿಯಲ್ಲಿ ಗಾಡಿ ಓಡಿಸ್ಕೊಂಡು ನಾನು ತುಂಬಾ ಕಷ್ಟಪಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಇಲ್ಲಿ ಬರಬೇಕು ಅಂದರೆ ಎಲ್ಲ ದೊಡ್ಡ ಗಾಡಿ ತರಬೇಕು. ನೋಡಿದ್ರಲ್ಲ ಎಷ್ಟು ದೊಡ್ಡ ಗಾಡಿ ತಂದಿದ್ದಾರೆ, ಪಲ್ಸರ್ ಗಾಡಿಗೆಲ್ಲ ಬಂದಿದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ಇಲ್ಲಿ ಸ್ನೋ ಇದೆ ಅಂದರೆ ಸಿಕ್ಕಾಪಟ್ಟೆ ಇದೆ. ತುಂಬಾ ಚಳಿ ಆಗ್ತಿದೆ, ಮಾತಾಡೋಕ್ಕೂ ಸಹ ಆಗೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೊನೆಯಲ್ಲಿ ಶೇರ್ ಮಾಡಿ. ಇನ್ನೂ ವಿಡಿಯೋ ಬರ್ತವೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಇಷ್ಟು ಕಷ್ಟಪಟ್ಕೊಂಡು ಇಷ್ಟು ನಾನು ಇಲ್ಲಿ ಗಂಟ ಬಂದಿದ್ದೀನಿ. ಇಲ್ಲಿಗೆ ನನ್ನ ಕನಸು ನನಸಾಗಿದೆ ಸ್ನೇಹಿತರೆ. ನನ್ನ ಬೈಕು ಇವಾಗ ನಮ್ಮೂರಿಗೆ ಗಂಟ ಯಾವ ತೊಂದರೆನೂ ಕೊಡ್ದಂಗೆ ಹೋದರೆ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ ನನ್ನ ಬೈಕಿಗೆ. ನೋಡಿದ್ರಲ್ಲ, ಇವಾಗ ಇಂಜಿನ್ ಆಯಿಲ್ ಖಾಲಿಯಾಗಿದೆ ಸ್ನೇಹಿತರೆ. ಇವಾಗ ಹಾಕೋಬೇಕು, ಫುಲ್ ಅದು ಗಟ್ಟಿ ಆಗಿಬಿಟ್ಟಿದೆ. ನೋಡಿದ್ರಲ್ಲ, ಇವಾಗ ಪೆಟ್ರೋಲು ಸಹ ಇಲ್ಲಿ ಹಾಕಿಸ್ಬೇಕು. 11 ಲೀಟ್ರು 180 ಕಿಲೋಮೀಟ್ರ್ ಬಂದಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಹಾಗೆ ಇಂಜಿನ್ ಆಯಿಲು ಸಹ 180 ಲೀಟ್ರಿಗೆ ಆ ಇಂಜಿನ್ ಆಯಿಲ್ ಕುಡ್ದಿದೆ. ಫುಲ್ಲು ಇಂಜಿನ್ ಆಯಿಲ್ ಫುಲ್ ಖಾಲಿಯಾಗಿದೆ. ನೋಡಿದ್ರಲ್ಲ, ಇದೇ ಮೇನ್ ಪ್ಲೇಸು. ತವಾಂಗ್ ಅರುಣಾಚಲ ಬಂದರೆ ತವಾಂಗ್ ಅಂತ ಸ್ನೇಹಿತರೆ ಎಲ್ಲರೂ ಇಲ್ಲಿಗೆ ಬರೋದು. ಇದೇ ಜಾಗಕ್ಕೆ ಬಂದು ಫೋಟೋ ವೀಡಿಯೋಸ್ ಎಲ್ಲ ಮಾಡೋದು. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ತುಂಬ ಜನ ಕೇಳ್ತಾರೆ ಏನಕ್ಕೆ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅರುಣಾಚಲಕ್ಕೆ ಅಂತನ. ಇದು ನೋಡೋ ಆಸೆ, ನನ್ನ ಡ್ರೀಮು, ನನ್ನ ಕನಸು. ನಾವು ಯಾವ ಸಾಯ್ತೀವೋ ಗೊತ್ತಿಲ್ಲ, ಕಣ್ತುಂಬ ಎಲ್ಲ ನೋಡಿ ಸಾಯಬೇಕು ಅಂತನ. ನೋಡಿದ್ರಲ್ಲ, ನೋಡಿ ಇದು ನೋಡಬೇಕು ಅಂತಲೇ ನಾನು ಇಷ್ಟು ದೂರದಿಂದ ನಾನು ಬಂದಿದ್ದು. ನೋಡಿ ಯಾವ ರೀತಿ ಇದೆ ಅಂತ ಬನ್ನಿ ಮೇಲೆ ತೋರಿಸ್ತೀನಿ. ಇನ್ನೂ ತುಂಬಾ ಐಸಿದೆ. ಇನ್ನೂ ವೀಡಿಯೋಗಳೆಲ್ಲ ಇದ್ದಾವೆ ಸ್ನೇಹಿತರೆ, ಖಂಡಿತ ಹಾಕ್ತೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ನೋಡಿದ್ರಲ್ಲ, ನೋಡಿ
ವೆಲ್ಕಮ್ ಟು ತವಾಂಗ್ ಅಂತನ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ತುಂಬಾ ಕಷ್ಟಪಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಬಟ್ ಗಾಡಿ ಹತ್ತೋದೇ ಇಲ್ಲ, ಫಸ್ಟು ಸೆಕೆಂಡ್ ಗೇರಲ್ಲೇ ಬಂದಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗಲೂ ಸಹ ಸ್ನೇಹಿತರೆ ನಡೆಯೋಕ್ಕೂ ಸಹ ಆಗೋದಿಲ್ಲ, ಕಾಲು ರೆಸ್ಟ್ ಹಾಕೋಬೇಕಾಯ್ತು. ನಾನು ಎಲ್ಲೂ ರೆಸ್ಟ್ ಹಾಕೊಂಡಿಲ್ಲ, ಹಂಗೆ ಕಂಟಿನ್ಯೂ ಬಂದಿದ್ದೀನಿ ಸ್ನೇಹಿತರೆ. ಇದು ನೋಡಬೇಕು, ಇಲ್ಲಿ ರೀಚ್ ಆಗಬೇಕು ಅಂತನ. ನನ್ನ ಕಾಲು ಒಂದು ಸ್ವಲ್ಪ ಏಟ್ ಆದ್ದರಿಂದ ತುಂಬ ದಿನ 15 ದಿವಸ ತೊಗೊಂಡಿದ್ದೀನಿ ಇಲ್ಲಿಗೆ ಬರೋಕ್ಕೆ. ನೋಡಿದ್ರಲ್ಲ, ನನ್ನ ಲಗೇಜ್ ಎಲ್ಲ ಕೆಳಗಡೆ ಇದೆ ಸ್ನೇಹಿತರೆ. ಇನ್ನೂ 250 ಕಿಲೋಮೀಟ್ರ್ ಹೋಗಬೇಕು. ಕೆಳಗಡೆ ಎಲ್ಲ ಇಟ್ಟಿದ್ದೀನಿ ಸ್ನೇಹಿತರೆ, ಒಂದು ಅಂಗಡಿಗೆ ಎಲ್ಲ ಬ್ಯಾಗೆಲ್ಲ ಅಲ್ಲಿ ಇಟ್ಬಿಟ್ಟು ನಾನು ಬಂದಿರೋದು. ಈ ಕೆಳಗಡೆ 250 ಕಿಲೋಮೀಟ್ರ್ ನಾನು ಹೋಗಬೇಕು. ಎಲ್ಲ ಲಗೇಜ್ ಎಲ್ಲ ತೊಗೊಂಡೋಗ್ಬೇಕು. ಏನಕ್ಕೆ ಲಗೇಜ್ ತೊಗೊಂಬಂದಿಲ್ಲ ಅಂದರೆ ಫುಲ್ಲು ಒಪ್ಪಿರುತ್ತಲ್ಲ, ಗಾಡಿ ಹತ್ತಲ್ಲ ಅಂತ ಎಲ್ಲ ಇಟ್ಟು ಬಂದಿದ್ದು. ನೋಡಿದ್ರಲ್ಲ, ನೋಡಿ ಇವಾಗ ಮಳೆ ಬರೋಂಗೆ ಆಗಿದೆ ಸ್ನೇಹಿತರೆ. ಇವಾಗ ನಾನು ಹೊರಡ್ತಾ ಇದ್ದೀನಿ ಇಲ್ಲಿಂದನ. ಇನ್ನೂ ತುಂಬ ವೀಡಿಯೋಗಳು ಬರ್ತವೆ. ಈ ವಿಡಿಯೋನ ಎಷ್ಟು ಜನ ಶೇರ್ ಮಾಡ್ತೀರಾ ಅಂತ ಖಂಡಿತ ನಾನು ನೋಡ್ತೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವೇ ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ ಅಂತನ. ನನಗೆ ಒಂದು ಆಶ್ಚರ್ಯ, 11 ಲೀಟ್ರು 180 ಕಿಲೋಮೀಟ್ರಿಗೆ ಕುಡ್ದೈತೆ ಅಂದರೆ ನನಗೆ ಕನ್ಫ್ಯೂಸ್ ಆಗ್ತೈತೆ. ಯಾಕೆಂದರೆ ಇಂಜಿನ್ ಹೀಟ್ ಆದಂಗೆ ಇಂಜಿನ್ ಆಯಲ್ಲು ಸಹ ಖಾಲಿ ಆಗುತ್ತೆ ಸ್ನೇಹಿತರೆ. ತುಂಬ ಜನ ಇದಕ್ಕೂ ಬ್ಯಾಡ್ ಕಮೆಂಟ್ ಆಗ್ತೀರಾ. ನೀವು ಒಂದು ಸಲ 100cc ಸ್ಪೆಂಡರ್ ತಗೊಂಡು ಬನ್ನಿ, ನಿಮಗೂ ಅವಾಗ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನೋಡಿ ಹೇಗಿದೆ ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ. ಇನ್ನೂ ವಿಡಿಯೋ ಬರ್ತವೆ ಸ್ನೇಹಿತರೆ, ದಯವಿಟ್ಟು ಹಾಕ್ತೀನಿ. ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.